ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಕನಸು ವ್ಲಾಗ್ಸ್. ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಏನೆಲ್ಲ ಮಾಡಿದೆ, ಏನು ಹೇಗೆ ನನ್ನ ದಿನ ಮುಗೀತು, ಆಮೇಲೆ ನಾನು ನಮ್ಮ ಮನೆಯವ್ರದ್ದು ಬೇವಿನ ಅಮಾವಾಸ್ಯೆ ಪೂಜೆ, ಕಾಲು ಪೂಜೆ, ಪಾದ ಪೂಜೆ ಎಲ್ಲ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಇವಾಗ ನಾನು ಫಸ್ಟು ಮನೆಯಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಅಮಾವಾಸ್ಯೆನೂ ಇತ್ತು ಅಲ್ವಾ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸಿ, ಅದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ಇಷ್ಟೇ ಮಾಡ್ಕೊಂಡು ಬೇಗ ಕೆಲಸ ಮಾಡಿ ಮನೆ ದೇವ್ರ ಪೂಜೆ ಮಾಡಿದ್ದೀನಿ. ಇವತ್ತು ನಮ್ಮ ಮನೆ ದೇವ್ರಿಗೂ ಹೋಗಬೇಕು. ನನಗೆ ಹೂ ಸಿಕ್ಕಿಲ್ಲ, ಸೊ ಸಿಕ್ಕಿರೋ ಹೂವಲ್ಲೇ ಪೂಜೆ ಮಾಡಿದ್ದೀನಿ. ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದು ಕ್ಲಿಪ್ಪಿಂಗ್ಸ್ ಆಗಿಲ್ಲ. ಇವಾಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಏನೋ ಬೇಕಿತ್ತು ಅಂತ. ಏನೋ ಗೊತ್ತಿಲ್ಲ, ಬೈಕಲ್ಲಿ ಹೆಲ್ಮೆಟ್ ಎಷ್ಟು ಸೇಫ್ ಅನಿಸುತ್ತೋ, ಮಳೆಗಾಲದಲ್ಲಿ ನಮ್ಮ ಮನೆಯವ್ರ ಸ್ಲಿಪ್ಪರ್ ನನ್ನ ಕಾಲು ಅಷ್ಟೇ ಸೇಫ್ ಅನಿಸುತ್ತೆ. ಅದಕ್ಕೆ ಹಾಕೊಂಡು ಹೋಗ್ಬಿಟ್ಟು ಸೈಲೆಂಟಾಗಿ ತಂದು ವಾಪಸ್ ಇಟ್ಬಿಡ್ತೀನಿ. ಇವಾಗ ನನ್ನ ಮನೆಯೆಲ್ಲ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಸಾರಿ, ಇಷ್ಟೇ ಸಿಕ್ಕಿದ್ದು ನನಗೆ. ಆ್ಯಂಡ್ ನಾನು ಮನೆಗೆ ಬಂದುಬಿಟ್ಟು ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಮಾಡು, ಯಾರು ಬೇಡ ಅಂದರು ಅಂತ ಹೇಳಿದರು. ಸೊ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಪೂಜೆ ಮಾಡುವಾಗ ಒಂದು ಕಡೆ ವೀಡಿಯೋ ಮಾಡ್ತಾಯಿದ್ದೀನಿ, ಒಂದು ಕಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಎಲೆ ಎಲ್ಲ ಹೋಗ್ಬಿಟ್ಟು ಮತ್ತೆ ತೊಗೊಂಬಂದೆ. ಆಮೇಲೆ ನಾನು ಏನಂದರೆ ಅದು ಪ್ಲೇಟ್ ಅವ್ನ ಕಾಲಿಗೆ ಸಾಲ್ತಾನೇ ಇರಲಿಲ್ಲ. ಸೊ ಆಮೇಲೆ ಏನು ಮಾಡೋದು ಬಿಡು ಅಂದ್ಕೊಂಡೆ. ಆಮೇಲೆ ಮತ್ತೆ ಫ್ಲ್ಯಾಶ್ ಆಯಿತು. ಒಂದು ಬಾಕ್ಸ್ ಕ್ಯಾಪ್ನ ನೋಡಿದೆ. ಈಗ ನಾನು ಇಟ್ಟಿರೋದು ಬಾಕ್ಸ್ ಕ್ಯಾಪ್ನ ಮುಚ್ಚನ್ಕಾಯಿ ಇಟ್ಟು ಅದರೊಳಗೆ ಅವ್ನ ಕಾಲು ಸೆಟ್ ಆಯಿತು. ಅದನ್ನು ಇಟ್ಟೆ. ಅದಕ್ಕೂ ಅಷ್ಟರಲ್ಲಿ ಅವ್ನು ನನಗೆ ಬಿಸಿನೀರಲ್ಲೇ ಕಾಲು ತೊಳಿಬೇಕು ಅಂತ ಬೇರೆ ಹೇಳಿದರು. ಅವ್ರಿಗೆ ಸ್ವಲ್ಪ ತಣ್ಣೀರಂದರೆ ಆಗಲ್ಲ. ಸೊ ಈಗ ಫುಲ್ ಚಳಿ ಇರೋದ್ರಿಂದ ತನಗೆ ಬಿಸಿನೀರು ಬೇಕು ಅಂತ ಸ್ವಲ್ಪ ಬೆಚ್ಚಗೆ ನೀರು ಮಾಡ್ಕೊಂಡು ಬಿಸಿನೀರಲ್ಲಿ ಕಾಲು ತೊಳ್ಸ್ಕೊಂಡ. ಅದೆಲ್ಲ ಆದಮೇಲೆ ನನಗೆ ಅರ್ಶಿನ ಹಚ್ಬಿಡ, ಅದು ಹಚ್ಬಿಡ ಅಂತ ಇದ್ದ. ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಕಾಲೆಲ್ಲ ಒರೆಸ್ಬಿಡು, ಈಗ ಪೂಜೆ ಮಾಡಾಯ್ತಲ್ಲ ತೊಳಿ ಅಂತ ಮತ್ತೆ ಹಿಂಸೆ ಮಾಡ್ತಿದ್ದೆ. ಹೋಗು, ಏನಾಗಲ್ಲ, ಹೋಗುತ್ತೆ ಅಂತ ಬೈದು ಕಲಿಸಿದೆ. ಕಲಿಸಿ ಆದಮೇಲೆ ಬಾಗಿಲು ಹಾಕ್ಕೊಂಬಿಟ್ಟು ನಾನು ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು. ಅವರು ಸಾಂಬಾರು ತೊಗೊಂಡು ಬರ್ತಾರೆ ಯಾವಾಗೂ ಬರುವಾಗ. ನಾನು ಅವ್ರಿಗೆ ಮುದ್ದೆ ಮಾಡಿಕೊಡ್ತೀನಿ. ನಾನು ಜೋಡಿಸ್ತಾ ಇದ್ದೆ ಸಾಂಬಾರಿಗೆ. ಅವ್ರು ತೊಗೊಂಡು ಬಂದಿರೋದಕ್ಕೆ ಕೊಬ್ಬರಿ ಫುಲ್ ಸ್ವೀಟ್ ಇತ್ತು ಅಂತ ನಾನೇ ತಿಂತಾಯಿದ್ದೆ. ಸ್ವೀಟ್ ಇದ್ದರೂ ಮತ್ತೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೇ ತಿಂತಾಯಿದ್ದೆ ನಾನು. ನಂಗೆ ಅದೊಂಥರ ಇಷ್ಟ ಆಗುತ್ತೆ. ಅವ್ರಿಗೆ ಎಲ್ಲ ಮುದ್ದೆ ಮಾಡಿಕೊಟ್ಟೆ. ನಾನು ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ. ಸೊ ಮಾಡ್ತಾಯಿದ್ದೀನಿ ನೋಡು. ಅದರಲ್ಲೂ ನನ್ನ ಫ್ರೆಂಡ್ ಜ್ಯೋತಿಕಾ ಅಂತೂ ನನಗೇನೂ ಬರಲ್ಲ ಅಂತಿರ್ತಾರೆ. ನೋಡೇ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅವ್ನಿಗೊಂದು ಮುದ್ದೆ ಎತ್ತಿಟ್ಟೆ. ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.